ಯಲಹಂಕ ನ್ಯೂಟನ್ನಲ್ಲಿರುವ ವಿವೇಕಾನಂದ ಆಟ ಮೈದಾನದಲ್ಲಿ ನಿನ್ನೆಯಿಂದ ನಡೆಯುತ್ತಿರುವ ಫ್ರೀಡಂ ಟಿವಿ ವೀರ ವನಿತೆ ಅವಾರ್ಡ್ಸ್ ಮತ್ತು ಎಕ್ಸ್ಪೋಗೆ ಇಂದು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮಳೆಯ ನಡುವೆಯೂ ಸಾವಿರಾರು ಮಂದಿ ಫ್ರೀಡಂ ಟಿವಿ ಮೆಗಾ ಫೆಸ್ಟ್ನಲ್ಲಿ ಪಾಲ್ಗೊಂಡು ಖುಷಿಪಟ್ರು. ಎರಡನೇ ದಿನವಾದ ಶನಿವಾರ ಗುಳಿಕೆನ್ನೆಯ ಚೆಲುವೆ ನಟಿ ಆಂಕರ್ ಜಾನ್ವಿ ಎಕ್ಸ್ಪೋದಲ್ಲಿ ನಮ್ಮೊಡನೆ ಪಾಲ್ಗೊಂಡಿದ್ರು. ಸ್ಟಾಲ್ಗಳಿಗೆ ವಿಸಿಟ್ ಕೊಟ್ಟು ಸ್ಪೆಷಲ್ ತಿಂಡಿ ತಿನಿಸುಗಳನ್ನ ಟೇಸ್ಟ್ ಮಾಡಿದ್ರು. ಈ ವೇಳೆ ನಟಿ ಕಮ್ ಆಂಕರ್ ಜಾನ್ವಿ ಜೊತೆಗೆ ಸೆಲ್ಫಿಗಾಗಿ ಜನರು ಮುಗಿಬಿದ್ರು. ಫ್ರೀಡಂ ಟಿವಿ ನಿರ್ಭೀತ ಪತ್ರಿಕೋದ್ಯಮದ ಬಗ್ಗೆ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಎಕ್ಸ್ಪೋ ಬಗ್ಗೆ ನಟಿ ನಿರೂಪಕಿ ಜಾನ್ವಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಜುವೆಲ್ಸ್ ಇರ್ಬೋದು, ಸ್ಯಾರಿ ಇರ್ಬೋದು, ಗಂಡ್ ಮಕ್ಳಿಗೆ ಇಷ್ಟ ಆಗುವಂತ ವೆಹಿಕಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಒಂದೇ ವೇದಿಕೆಯಲ್ಲಿ ಸಿಗೋ ಹಾಗೆ ಮಾಡಿರೋದು ನಮ್ಮ ಫ್ರೀಡಂ ಟಿವಿ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆಲ್ಲ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದೆ. ಸಮ್ಮರ್ ಹಾಲಿಡೇಸ್ ಇವಾಗ, ಸೊ ಪೇರೆಂಟ್ಸ್ ಮಕ್ಕಳು ಒಟ್ಟಾಗಿ ಸೇರೋದಕ್ಕೆ, ಬೇರೆ ಬೇರೆ ಮಕ್ಕಳನ್ನ ಮೀಟ್ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಆಯಿತು. ಇನ್ನು ನಾಳೆ ಬಹುಮುಖ್ಯವಾಗಿ ವೀರ ವನಿತೆ ಅವಾರ್ಡ್ ಅನ್ನು ಕೂಡ ಫ್ರೀಡಂ ಟಿವಿ ನೀಡ್ತಾ ಇದೆ. ಹೆಣ್ಮಕ್ಳನ್ನ ಗುರುತಿಸಿ ಯಾರು ತಮ್ಮ ಕ್ಷೇತ್ರದಲ್ಲಿ ಹೆಸರು ಮಾಡಿದಾರೋ, ಇನ್ನೊಬ್ಬರಿಗೆ ಯಾರು ಮಾದರಿಯಾಗಿದ್ದಾರೋ ಅಂಥವ್ರನ್ನ ಗುರುತಿಸಿ ಅವಾರ್ಡ್ ಅನ್ನ ಕೂಡ ಕೊಡ್ತಾ ಇದೆ. ಸೊ ಎಲ್ಲ ಕಾರ್ಯಗಳಿಗೆ ನಾನು ಫ್ರೀಡಂ ಟಿವಿಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಟಿ ನಿರೂಪಕಿ ಜಾನ್ವಿ ಮಾತ್ರವಲ್ಲ, ಖ್ಯಾತ ಹಾಸ್ಯ ಕಲಾವಿದ ಮಿಮಿಕ್ರಿ ಗೋಪಿ ಕೂಡ ಪಾಲ್ಗೊಂಡಿದ್ರು. ಎಕ್ಸ್ಪೋದಲ್ಲಿ ಪಾಲ್ಗೊಂಡ ಸಾವಿರಾರು ಜನರನ್ನು ತಮ್ಮದೇ ಶೈಲಿಯಲ್ಲಿ ರಂಜಿಸಿದ್ರು. ಹೆಂಗ್ ಸರಿಯಾಗಿ ಬರ್ತಾರೆ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ, ಮನೆ ತೊಳೆದು, ಕಾಫಿ ಮಾಡಿ, ತಿಂಡಿ ಮಾಡಿ, ಮಧ್ಯಾಹ್ನದವರೆಗೆ ರಾತ್ರಿ ಅಡಿಗೆ, ಬಟ್ಟೆ ಸೆಣ್ಸೋದು, ಪಾತ್ರೆ ತೊಳೆದು, ಮನೆ ಮೇಂಟೆನೆನ್ಸ್ ಇವೆಲ್ಲ ಮಾಡುವಂತ ಹೆಣ್ಣು ಮಕ್ಕಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ನಾನು ಹೇಳಿರೋದಲ್ಲ, ಡಾಕ್ಟರ್ ಹೇಳಿರೋದು. ಚಪ್ಪಾಳೆ ತಟ್ಕೊಂಬಿಡಿ ಹೆಣ್ಮಕ್ಳು. ಹಾಗಾದ್ರೆ ಗಂಡಸರು ಒಂದೇ. ಗಂಡಸರು ಗೊತ್ತಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಕೆಲವರು ಆ ಕಡೆ ಹೋಗಿ 90 ಹೊಡಿತಾರೆ. ಇದ್ರ ಜೊತೆ ಕಬಾಬು ಖರಾಬು ಮಿಕ್ಸ್ಚರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು ಬರೀ 30-35 ವರ್ಷ 40 ವರ್ಷಕ್ಕೆ ನಿಗರ್ಕಂತವ್ರೆ ಎಂದರು. ಆಗ ಜ್ಞಾಪಕ ಬಂತು ನನಗೆ ಫ್ಲೆಕ್ಸು. ಯಲಹಂಕ ನ್ಯೂಟನ್ಲಿ ಎಂತೆಂಥ ಫ್ಲೆಕ್ಸ್ ಬರ್ತಿತ್ತು. ಇವಾಗ ನೋಡಿದ್ದೀರಾ, ಎಲ್ಲ ಬರೀ ಶ್ರದ್ಧಾಂಜಲಿ ಫ್ಲೆಕ್ಸು. ಕುಮಾರ 30 ವರ್ಷ ಮತ್ತೆ ಒಟ್ಟಿ ಬಾಗೆಳೆಯ. ಫ್ರೀಡಂ ಟಿವಿ ಬಗ್ಗೆಯೂ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಮೊದಲನೇದಾಗಿ ನಮ್ಮ ಫ್ರೀಡಂ ಟಿವಿ 1ನೇ ವರ್ಷ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಮತ್ತು ಗ್ರೌಂಡಲ್ಲಿ ಸಾಕಷ್ಟು ಸ್ಟಾಲ್ಗಳಿದೆ. ಎಲ್ಲ ಗಂಡ ಹೆಂಡ್ತಿರು ಮಕ್ಕಳು ಎಲ್ಲ ಬಂದಿದ್ದೀರಾ. ಒಂದಷ್ಟು ಕೊಡಿಸ್ರಿ ಎಲ್ಲ. ಭಾಳ ಏನಂತ ಇದಾಗಲ್ಲ, ಯಾಕಂದರೆ ಇವತ್ತು ಗಂಡಂದ್ರ ಮುಖ ಸ್ವಲ್ಪ ಹಿಂಗಿರುತ್ತೆ, ಹೆಂಡ್ತಿರ ಮುಖ ಇವತ್ತು ನಗ್ತಾ ಇರುತ್ತೆ. ಮಕ್ಕಳು ಭಾಳ ಕಿಲಕಿಲ ಅಂತ ಇರ್ತಾರೆ. ಯಾಕೆ ಹೇಳಿ, ಇವತ್ತು ಬೇಕಾದ ತಿಂಡಿ ತಿನ್ನಿಸ್ಕೊಂಬೋದು, ಅಪ್ಪ ಒಂದು ಸ್ವಲ್ಪ ಇಂದು ಕೂಡ ಮಕ್ಕಳು ಮಹಿಳೆಯರಿಗಾಗಿ ವಿಶೇಷ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಡ್ಯಾನ್ಸ್, ಫ್ಯಾಷನ್, ಗೇಮ್ಸ್ ಹೀಗೆ ಸಾಕಷ್ಟು ಫನ್ಗಳು ಕೂಡ ಇತ್ತು. ಸಾಕಷ್ಟು ಮಹಿಳೆಯರು ತಮ್ಮ ವಯಸ್ಸನ್ನು ಮರೆತು ಮಸ್ತ್ ಡ್ಯಾನ್ಸ್ ಮಾಡಿದ್ದು ವಿಶೇಷ. ಇಂದು ಕೂಡ ಸ್ಟಾಲ್ಗಳೆಲ್ಲ ಬ್ಯುಸಿ ಆಗಿದ್ವು. ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ ಎಂದು ವ್ಯಾಪಾರಿಗಳು ಸಹ ಖುಷಿಯಾದ್ರು. ಕ್ರೌಡ್ ಅಂತೂ ಚೆನ್ನಾಗಿದೆ ಮೇಡಮ್. ಸೇಲು ಓಕೆ ಇದೆ. ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಆಗ್ತಾ ಇದೆ. ಕ್ರೌಡ್ ನೋಡಿದ್ರೆ ಆಗುತ್ತೆ ಅನ್ಸದೆ. ಜನ ಬರ್ತಾ ಇದೆ. ಜನ ಕ್ರೌಡ್ ನೋಡಿದ್ರೆ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಇದೆ. ನೀವು ಮಾಡೋದ್ರಿಂದ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಕ್ ಸಾಧ್ಯ ಆಗುತ್ತಂತ ನಾನು ಒಂದು ಘಂಟಾಘೋಷವಾಗಿ ಹೇಳ್ತೀನಿ. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇರಬೇಕು. ನಾಳೆಯೂ ಕೂಡ ಯಲಹಂಕದಲ್ಲಿ ಫ್ರೀಡಂ ಟಿವಿ ಎಕ್ಸ್ಪೋ ಇರಲಿದೆ. ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ಬಹುಮುಖ್ಯ ಅತಿಥಿಗಳು ಪಾಲ್ಗೊಳ್ಳಲಿದ್ದಾರೆ. ಸಚಿವರಾದ ಭೈರತಿ ಸುರೇಶ್, ಜನಪ್ರಿಯ ಶಾಸಕ SR ವಿಶ್ವನಾಥ್, ಹಿರಿಯ IPS ಅಧಿಕಾರಿ D ರೂಪಾ ಸೇರಿ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 14 ಮಂದಿ ಮಹಿಳಾ ಸಾಧಕಿಯರಿಗೆ ಫ್ರೀಡಂ ಟಿವಿ ವೀರ ವನಿತೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ನೀವು ಜೊತೆಯಾಗಿ ನಮ್ಮೊಂದಿಗೆ